ಮೋದಿ ಮಹಾ ಮೌನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಅರಮನೆ ಮೈದಾನದಲ್ಲಿ ಮೋದಿ ಮೆಗಾ ರ್ಯಾಲಿ. ಮಹದಾಯಿ ನೀರಿಗೆ ಮೋದಿ ಮೌನವೇ ಉತ್ತರ. ಜನತೆ ಕೇಳಿದ್ದೇನು, ಮೋದಿ ಹೇಳಿದ್ದೇನು. ಇದೇ ಹೊತ್ತಿನ ವಿಶೇಷ ಮೋದಿ ಮಹಾ ಮೌನ. ಕರ್ನಾಟಕಕ್ಕೆ ಮೋದಿ ಆಗಮನ ಭಾರೀ ಸಂಚಲನ ಸೃಷ್ಟಿಸಿತ್ತು. ಜನತೆಯಲ್ಲಿ ಹಲವು ಆಸೆ ಮೊಳಕೆಯೊಡೆಯುವಂತೆ ಮಾಡಿತ್ತು. ಉತ್ತರ ಕರ್ನಾಟಕದ ರೈತರಂತೂ ಭರವಸೆಯ ಬುತ್ತಿ ಕಟ್ಟಿಕೊಂಡು ಮೋದಿ ಮಾತಿಗಾಗಿ ಕಾಯ್ತಿದ್ರು. ಅಸಲಿಗೆ ಜನತೆ ಕೇಳಿದ್ದೇನು, ಪ್ರಧಾನಿ ಮೋದಿ ಹೇಳಿದ್ದೇನು. ಇಲ್ಲಿದೆ ಮೋದಿ ಮಾತಿನ ಕಂಪ್ಲೀಟ್ ವರದಿ. ಮೋದಿ ಮೋದಿ ಕರ್ಮಯೋಗಿ ಮೋದಿ, ವಿಶ್ವ ನಾಯಕ ಮೋದಿ, 130 ಕೋಟಿ ಜನರ ಕನಸಿಗಾಗಿ ದುಡಿಯುತ್ತಿರೋ ಮೋದಿ, ಕೊಡುಗೈ ದೊರೆ ಮೋದಿ, ಬಡವರು ರೈತರು ಮಂತ್ರ ಜಪಿಸುತ್ತಿರೋ ಜನ ಪಂಚಾಕ್ಷರಿ ಮೋದಿ. ಬೆಂಗಳೂರು ನಗರ ಅಕ್ಷರಶಃ ಇವತ್ತು ಕೇಸರಿಮಯವಾಗಿತ್ತು. ಬೆಂಗಳೂರಿನ ಅರಮನೆ ಮೈದಾನ ಮೋದಿಮಯವಾಗಿತ್ತು. ಪ್ರಧಾನಿ ಮೋದಿ ವೇದಿಕೆ ಏರುತ್ತಲೇ ಬಿಜೆಪಿ ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಅರಮನೆ ಮೈದಾನದ ಗಾಳಿಯನ್ನ ಮೋದಿ 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 ಕೂಗು ತುಂಬಿ ಹೋಗಿತ್ತು. ಭಾರತ್ ಮಾತಾ ಕೀ. ನಮ್ಮ ನೆಚ್ಚಿನ ನಾಯಕ ದೇಶದ ಪ್ರಧಾನಿ ಯಡಿಯೂರಪ್ಪ ಮೋದಿ ಅವರ ಜೊತೆಗೆ ನಮ್ಮ ರಾಜ್ಯ ಅಧ್ಯಕ್ಷ ಅನಂತ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸೋಣ. ಭಾರತಕ್ಕೆ ಶ್ರೇಷ್ಠ ಸ್ಥಾನವನ್ನು ತಂದುಕೊಟ್ಟಂತ ನರೇಂದ್ರ ಮೋದಿ ಅವರಿಗೆ, ಭಾರತಕ್ಕೆ ಉಚ್ಚ ಸ್ಥಾನವನ್ನು ತಂದುಕೊಟ್ಟಿರ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಇಡೀ ವಿಶ್ವದಲ್ಲಿ ಭಾರತಕ್ಕೆ ಗೌರವ ಸ್ಥಾನ ತಂದುಕೊಟ್ಟಂತ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ. ಬಿಜೆಪಿ ಪರಿವರ್ತನಾ ಯಾತ್ರೆಯ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಲು ಮೋಡಿಗಾರ ಮೋದಿ ನಗರಕ್ಕೆ ಬಂದಿದ್ದು. ರಾಜ್ಯದ ತುಂಬಾ ಮೋದಿಯದ್ದೇ ಮಾತು, ಜಪ, ಧ್ಯಾನ. ಬಿಜೆಪಿ ನಾಯಕರು ಮೋದಿಯನ್ನ ವಿಶ್ವನಾಯಕ, ಕರ್ಮಯೋಗಿ ಅಂತ ಹಾಡಿ ಹೊಗಳಿದ್ದು. ವಸುದೈವ ಕುಟುಂಬಕಂ ಎಂದು ಹೇಳಿದ್ದಾರೆ. ಇದರ ಅರ್ಥ ಜಗತ್ತೇ ಒಂದು ಕುಟುಂಬ. ಇದು ನಮ್ಮ ಪ್ರಧಾನಿಯವರ ಮನಸ್ಥಿತಿ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಒಂದೇ ತಾಯಿಯ ಮಕ್ಕಳಂತೆ ಮಾಡಬೇಕು ಅನ್ನುವಂಥವರ ಅಪೇಕ್ಷೆ ಏನಿದೆ, ಅಪೇಕ್ಷೆಯನ್ನು ಪೂರೈಸುವಂತಹದ್ದು ಇಲ್ಲಿರುವಂತ ಪ್ರತಿಯೊಬ್ಬ ಕಾರ್ಯಕರ್ತನ ಅಪೇಕ್ಷೆ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ನನಗೆ ಯಾವುದೇ ಡ್ರೀಮ್ ಇಲ್ಲ, ನನ್ನದಾದಂತ ಸ್ವಂತವಾದಂತ ಯಾವುದೇ ಡ್ರೀಮ್ ಇಲ್ಲ. ಭಾರತದ 130 ಕೋಟಿ ಜನರ ಕನಸೇ ನನ್ನ ಕನಸು ಅಂತ ಹೇಳಿದಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಪ್ರಧಾನಿ ಮೋದಿ ಬಿಜೆಪಿ ರ್ಯಾಲಿಯನ್ನ ಉದ್ದೇಶಿಸಿ ಕನ್ನಡದಲ್ಲೇ ಭಾಷಣ ಆರಂಭಿಸಿದ್ರು. ಆಗಂತೂ ಅರಮನೆ ಮೈದಾನದಲ್ಲಿ ಅಕ್ಷರಶಃ ಮೋದಿ ಅಲೆ. ಬೆಂಗಳೂರು ಕರ್ನಾಟಕದ ನನ್ನ ಪ್ರೀತಿಯ ಬಂಧು ಭಗಿನಿಯರೇ, ನಿಮಗೆಲ್ಲ ನನ್ನ ನಮಸ್ಕಾರಗಳು. ನಾಡ ಪ್ರಭು ಕೆಂಪೇಗೌಡ, ಮಹಾತ್ಮ ಬಸವೇಶ್ವರ್, ಶರಣ ಮಾದಾರ್ ಚೆನ್ನಯ್ಯ, वीर रानी कित्तूर चिन्नम्मा, संगोली रायण्ण सुफीशन सिजुनाल शरीफ, सर एम विश्वेश्वरಯ್ಯ ಅವರಂತಹ ಮಹಾಪುರುಷ ನಾಡು ಕರ್ನಾಟಕ.
नव कर्नाटक निर्माण करली परिवर्तन ಮಾಡಿ ಬಿಜೆಪಿ ಗೆಲ್ಲಿಸಿ ಪ್ರಧಾನಿ ಮೋದಿ ಆಗಮನದಿಂದ ಬಿಜೆಪಿ ಕಾರ್ಯಕರ್ತರು ಎಷ್ಟು ಪುಳಕಿತಗೊಂಡಿದ್ರೋ ರಾಜ್ಯದ ಜನತೆ ಸಹ ಅಷ್ಟೇ ಪುಳಕಿತಗೊಂಡಿದ್ರು. ಅದರಲ್ಲೂ ಉತ್ತರ ಕರ್ನಾಟಕದ ರೈತರಂತೂ ಮೋದಿ ಪ್ರತಿ ಶಬ್ದವನ್ನು ಮೈ ತುಂಬಾ ಕಿವಿಯಾಗಿ ಆಲಿಸ್ತಾ ಇದ್ರು. ಅದಕ್ಕೆ ಕಾರಣ ಮಹದಾಯಿ ಯೋಜನೆ. ಕೇಂದ್ರ ರಾಜ್ಯ ಸರ್ಕಾರದ ನಡುವಿನ ಅನುದಾನದ ಕಿತ್ತಾಟ, ಕೇಂದ್ರದಿಂದ ಹಿಂದಿ ಹೇರಿಕೆ, ಕನ್ನಡಕ್ಕೆ ಪ್ರತ್ಯೇಕ ಧ್ವಜ, ಪ್ರತ್ಯೇಕ ಲಿಂಗಾಯತ ಧರ್ಮ, ಹೀಗೆ ಮಹತ್ವದ ವಿಚಾರಗಳ ಬಗ್ಗೆ ಪ್ರತಿದಿನ ಭುಗಿಲೇಳ್ತಿರೋ ವಿವಾದಗಳ ಬಗ್ಗೆ ಮೋದಿ ಮಾತನಾಡ್ತಾರೆ ಅಂತ ಜನ ಕಾಯ್ತಾ ಇದ್ರು. ಮಹದಾಯಿ ಬಗ್ಗೆ ತುಟಿ ಬೆಚ್ಚದ ಪ್ರಧಾನಿ ಮೋದಿ. ಪ್ರಿಯ ವೀಕ್ಷಕರೇ, ದೇಶದ ದೊರೆ ಮೋದಿ ಕರ್ನಾಟಕ ಆಗಮನ ಎಲ್ಲಿಲ್ಲದ ಸಂಚಲನ ಸೃಷ್ಟಿಸಿತ್ತು. ಕರ್ನಾಟಕದ ಜನತೆ ಮಾತುಗಾರ ಮೋದಿ ಮಾತಿಗಾಗಿ ತುದಿಗಾಲ ಮೇಲೆ ಕಾಯ್ತಾ ಇದ್ರು. ಉತ್ತರ ಕರ್ನಾಟಕದ ರೈತರು ಮಹದಾಯಿ ವಿವಾದದ ಬಗ್ಗೆ ಮಾತನಾಡ್ತಾರೆ, ಕುಡಿಯುವ ನೀರು ಸಿಗುತ್ತೆ ಅಂತ ಹಲವು ಕನಸುಗಳನ್ನ ಹೊತ್ತು ಕೂತಿದ್ರು. ಅನ್ನದಾತರು ಮೋದಿ ಸಮಸ್ಯೆ ಬಗೆಹರಿಸುತ್ತಾರೆ ಅಂತ ಕಾಯೋಕೆ ಕಾರಣ ಮತ್ತದೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಸಿಎಂ ಅಭ್ಯರ್ಥಿ ಬಿಎಸ್ ಯಡಿಯೂರಪ್ಪ ಇಂದಲ್ಲ ನಿನ್ನೆಯಲ್ಲ ಬರೋಬ್ಬರಿ 2 ತಿಂಗಳ ಹಿಂದೆ ನೀಡಿದ್ದ ಈ ಭರವಸೆ. ನಾನಿವತ್ತು ನಮ್ಮ ರೈತರಿಗೆ ಭರವಸೆ ಕೊಟ್ಟಿದ್ದೇನೆ. ಇವತ್ತಿಂದ ಮುಂದಿನ ತಿಂಗಳು 15ನೇ ತಾರೀಕಿನ ಒಳಗಾಗಿ ಒಂದು ತಿಂಗಳೊಳಗಾಗಿ ಕಾಂಗ್ರೆಸ್ಸು ಮಗದೊಬ್ಬರು ಯಾರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳ್ದೇನೆ ನೇರವಾಗಿ ಗೋವಾ ಮುಖ್ಯಮಂತ್ರಿ ಹತ್ರ ನಮ್ಮ ರಾಷ್ಟ್ರೀಯ ನಾಯಕರ ಹತ್ರ ಮಾತನಾಡಿ ಕುಡಿಯೋ ನೀರಿಗಾಗಿ ಏನು ಕಳೆದ 3 ವರ್ಷದಿಂದ ಇವರು ಹೋರಾಟ ಮಾಡ್ತಾ ಇದ್ದಾರೆ, 7.5 TMC ನೀರು ಬಿಡಬೇಕು ಅಂತ, ಅದನ್ನು ಬಗೆಹರಿಸ್ಕೊಂಡು ನಾನು ಬರ್ತೀನಿ, ಬಂದು ಇವ್ರನ್ನ ಭೇಟಿ ಮಾಡ್ತೇನೆ. ಅದರ ಆಧಾರದ ಮೇಲೆ ಇವತ್ತು ಅವರು ಸತ್ಯಾಗ್ರಹವನ್ನು ಇಲ್ಲಿ ಹಿಂದೆ ವಾಪಸ್ ತಗೊಳ್ತಾ ಇದ್ದಾರೆ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ಭರವಸೆ. ಯಡಿಯೂರಪ್ಪ ಈ ಭರವಸೆ ನೀಡಿ 3 ತಿಂಗಳುಗಳೇ ಕಳೆದಿವೆ. ಕಳೆದ ವರ್ಷ ನವೆಂಬರ್ 15ರಂದು ಬಿಎಸ್ವೈ ಮಹದಾಯಿ ಹೋರಾಟಗಾರರಿಗೆ ಈ ಭರವಸೆಯನ್ನ ಕೊಟ್ಟಿದ್ರು. ಡಿಸೆಂಬರ್ 15ರ ಒಳಗಾಗಿ ಮಹದಾಯಿ ವಿವಾದವನ್ನ ಬಗೆಹರಿಸುತ್ತೇನೆ ಎಂದಿದ್ರು. ಇದಷ್ಟೇ ಅಲ್ಲ, ಇದೇ ಜನವರಿ 21ರಂದು ಹುಬ್ಬಳ್ಳಿ ಪರಿವರ್ತನಾ ಸಮಾವೇಶ ನಡೆಸಿದ್ದ ಯಡಿಯೂರಪ್ಪ ಗೋವಾ ಸಿಎಂ ನೀಡಿದ್ದ ಪತ್ರವನ್ನ ಓದಿದ್ರು. ಆ ಮೂಲಕ ಉತ್ತರ ಕರ್ನಾಟಕದ ರೈತರಿಗೆ ಮಹದಾಯಿ ನೀರಿನ ಆಸೆ ತೋರಿಸಿದ್ರು. ಸಂಬಂಧಿಸಿದ ವಿವಾದದ ಒಂದು ಅಂಶವಾಗಿದ್ದರೂ ಅವಶ್ಯವಿರುವ ಪ್ರಮಾಣದ ಕುಡಿಯುವ ನೀರಿಗೆ ತಾತ್ವಿಕವಾಗಿ ಗೋವಾ ಸರ್ಕಾರ ಯಾವುದೇ ವಿರೋಧ ಇರೋದಿಲ್ಲ. ಆದರೂ ಈ ವಿಷಯವನ್ನ ಮಾನ್ಯ ನ್ಯಾಯಾಧಿಕರಣ ಸೂಚಿಸಿದಂತೆ ದ್ವಿಪಕ್ಷೀಯವಾಗಿ ಚರ್ಚಿಸಬೇಕಾಗಿದೆ. ಕುಡಿಯುವ ನೀರಿನ ಮುಖ್ಯವಾದದ್ದು ಗಮನಿಸಿ, ಕುಡಿಯುವ ನೀರಿನ ಲಭ್ಯತೆ ಮನುಷ್ಯ ಜೀವಿಗಳ ಮೂಲಭೂತ ಅವಶ್ಯಕತೆ ಎಂಬ ಸತ್ಯದ ಅರಿವು ಗೋವಾ ಸರ್ಕಾರಕ್ಕಿದೆ. ಆದ್ದರಿಂದ ಬರಗಾಲ ಪ್ರಭಾವಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಅವಶ್ಯವಿರುವ ನೀರನ್ನು ನೀಡುವ ವಿಷಯವನ್ನ ಮಾನವೀಯತೆಯ ದೃಷ್ಟಿಯಿಂದ ಸೌಹಾರ್ದಯುತವಾಗಿ ಪರಿಹರಿಸಿಕೊಳ್ಳಲು ಗೋವಾ ಸರ್ಕಾರ ಸಿದ್ಧ ಇದೆ ಎಂಬ ವಿಷಯವನ್ನು ತಮಗೆ ತಿಳಿಯಲು ಇಷ್ಟಪಡಿಸುತ್ತೇನೆ. ಇದೆಲ್ಲ ಪೊಲಿಟಿಕಲ್ ಗಿಮಿಕ್ ಅಂತ ಸಿಎಂ ಸಿದ್ದರಾಮಯ್ಯ ಯಡಿಯೂರಪ್ಪಗೆ ತಿರುಗೇಟು ನೀಡಿದ್ರು. ಯಡಿಯೂರಪ್ಪ ಯಾರು ಅನೌನ್ಸ್ ಮಾಡಕ್ಕೆ? ಯಡಿಯೂರಪ್ಪ ಗೋವಾ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರ ಅನೌನ್ಸ್ ಮಾಡಕ್ಕೆ? ಇಲ್ಲ. ಯಡಿಯೂರಪ್ಪ ಅನೌನ್ಸ್ ಮಾಡ್ತೀನಿ ಅಂತಂದ್ರೆ ವಾಟ್ ಇಸ್ ದಿ ಇನ್ಫರೆನ್ಸ್ ಒನ್ ಕುಡ್ ಡ್ರಾ? ಇಟ್ಸ್ ಎ ಪೊಲಿಟಿಕಲ್ ಗಿಮಿಕ್. ಯಡಿಯೂರಪ್ಪ ನೀಡಿದ್ದ ಎಲ್ಲಾ ಭರವಸೆಗಳು ಹುಸಿಯಾದ ಮೇಲೆ ಕರ್ನಾಟಕದ ಜನತೆ ಮೋದಿ ಮೇಲೆ ಭರವಸೆ ಇಟ್ಟಿದ್ರು. ಮೋದಿ ಆದ್ರೂ ತಮ್ಮ ಭಾಷಣದಲ್ಲಿ ಮಹದಾಯಿ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಉತ್ತರ ಕರ್ನಾಟಕದ ರೈತರ ದಾಹ ತೀರಿಸ್ತಾರೆ ಅಂತ ಕಾದಿದ್ರು. ಆದರೆ ಮೋದಿ ತಮ್ಮ ಸುದೀರ್ಘ ಭಾಷಣದಲ್ಲಿ ಮಹದಾಯಿ ಬಗ್ಗೆ ಒಂದೇ ಒಂದು ಶಬ್ದವನ್ನ ಪ್ರಸ್ತಾಪಿಸಿಲ್ಲ.
ಕನ್ನಡದಲ್ಲೇ ಭಾಷಣ ಆರಂಭಿಸಿ ಕೊನೆಗೆ ಕನ್ನಡದಲ್ಲೇ ಭಾಷಣ ಮುಗಿಸಿದ್ರು ಮೋದಿ ಮಹದಾಯಿ ಬಗ್ಗೆ ಮಹಾ ಮೌನವನ್ನೇ ತಾಳಿದ್ರು. ಕ್ಷಣ ಕ್ಷಣಕ್ಕೂ ಕಾಂಗ್ರೆಸ್ ಸರ್ಕಾರವನ್ನ ಕಟುವಾಗಿ ಟೀಕಿಸಿದ್ರು. ಕನ್ನಡಿಗರ ಶ್ರೇಷ್ಠತೆಯನ್ನ ಮೋದಿ ಕೊಂಡಾಡಿದ್ರು. ಆದ್ರೆ ಕನ್ನಡಿಗರ ನೀರಿನ ದಾಹದ ಬಗ್ಗೆ ಒಂದೇ ಒಂದು ಮಾತನ್ನೂ ಎತ್ತಲಿಲ್ಲ. अंडर 19 की टीम ने जो करतब दिखाया है उसके पीछे इसी धरती के सपूत टीम के कोच राहुल द्रविड़ की मेहनत भी प्रशंसा कम नहीं होगी। यह कर्नाटक की संस्कृति है जो निस्वार्थ भाव से काम करना सिखाती है। ಇತ್ತ ರೈತರ ಮಗ, ರೈತ ಹೋರಾಟಗಾರ ಅಂತ ಕರೆಸಿಕೊಳ್ಳೋ ಬಿಎಸ್ವೈ ಸಹ ಉತ್ತರ ಕರ್ನಾಟಕದ ರೈತರ ಬಗ್ಗೆ ಸುಳ್ಳೇ ಎತ್ತಲಿಲ್ಲ. ಕರ್ನಾಟಕವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅಂತ ಪ್ರಧಾನಿ ಮೋದಿಗೆ ಮಾತು ನೀಡಿದ್ರೆ ವಿನಃ ಉತ್ತರ ಕರ್ನಾಟಕದ ರೈತರಿಗೆ ಮಹದಾಯಿ ನೀರು ಕೊಡಿಸ್ತೇನೆ ಅಂತ ಸೌಜನ್ಯಕ್ಕೂ ಹೇಳಲಿಲ್ಲ. माननीय प्रधानमंत्री नरेंद्र मोदी जी, आज हम सब मिलके इन लाखों कार्यकर्ताओं के सामने आपको वचन देता हूं कि इस देश को कांग्रेस मुक्त बनाने का आपका सपना हम इस बार कर्नाटक में साकार करके दिखाएंगे। ये हमारा वादा है, ये हमारा वादा है। ಅತ್ತ ಮೋದಿ ಮಹದಾಯಿ ಬಗ್ಗೆ ತುಟಿ ಬಿಚ್ಚದೆ ಭಾಷಣವನ್ನ ಮುಗಿಸಿ ಹೋಗ್ತಾ ಇದ್ದಂತೆ ಮಹದಾಯಿ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಕನ್ನಡ ಪರ ಸಂಘಟನೆಗಳು ಮೋದಿ ಅಣಕುಶವ ಯಾತ್ರೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿವೆ. ಮಹದಾಯಿ ಯೋಜನೆ ಬಗ್ಗೆ ಮಾತನಾಡಿದ ಮೋದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕನ್ನಡ ಸಂಘಟನೆಗಳು ಹಾಗೂ ಕಾಂಗ್ರೆಸ್ ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿವೆ. ಹಾಗಾದ್ರೆ ನಿಜಕ್ಕೂ ಮೋದಿ ಮಾತನಾಡಿದ್ದಾದ್ರೂ ಏನು? ಕರ್ನಾಟಕದ ಜನತೆ ಮೋದಿಯನ್ನ ಕೇಳಿದ್ದೇನು? ಮೋದಿ ಹೇಳಿದ್ದೇನು? ಯಾಕೆ ಪ್ರಧಾನಿ ಮೋದಿ ಮಹದಾಯಿ ವಿವಾದದ ಬಗ್ಗೆ ತುಟಿ ಬಿಚ್ಚಲೇ ಇಲ್ಲ? ರೈತರ ಪರ ಬಜೆಟ್ ಮಂಡಿಸಿದ್ದೇನೆ ಅಂತ ಹೇಳ್ಕೊಳ್ಳೋ ಮೋದಿಗೆ ಯಾಕೆ ಉತ್ತರ ಕರ್ನಾಟಕದ ರೈತರ ದಾಹ ಕಣ್ಣಿಗೆ ಕಾಣಲಿಲ್ಲ? ಮೋದಿ ನಿಜಕ್ಕೂ ಮಾತನಾಡಿದ್ದಾದ್ರೂ ಏನು? ಯಾಕೆ ಮಹದಾಯಿ ಬಗ್ಗೆ ಮೋದಿ ಮಾತನಾಡಲಿಲ್ಲ? ಕರ್ನಾಟಕದ ಜನ ಉಸಿರು ಬಿಗಿ ಹಿಡಿದು ನೋಡಿದ ಮಹದಾಯಿ ವಿವಾದದ ಬಗ್ಗೆ ತುಟಿ ಬಿಚ್ಚದ ಪ್ರಧಾನಿ ಮೋದಿ ಮಾತನಾಡಿದ್ದಾದ್ರೂ ಏನು? ಇಂದು ಮೋದಿ ಮಾಡಿದ ಎಲ್ಲಾ ಆರೋಪಗಳು ಸತ್ಯನಾ? ಮೋದಿ ಆರೋಪಗಳಿಗೆ ರಾಜ್ಯ ಸರ್ಕಾರದ ಉತ್ತರವೇನು? ಮೋದಿ ಭಾಷಣ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುತ್ತಾ? ಎಲ್ಲಿದೆ ನೋಡಿ ರೋಚಕ ಕಹಾನಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ನಂಗಾನಾಚ್. ಅರಮನೆ ಮೈದಾನದಲ್ಲಿ ಮೋದಿ ಅಕ್ಷರಶಃ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಕಾಂಗ್ರೆಸ್ ಆಡಳಿತದಲ್ಲಿ ಭ್ರಷ್ಟಾಚಾರ ನಂಗಾನಾಚ್ ನಡೀತಿದೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ರು. बिल्डर माफिया, झील माफिया, ट्रांसफर माफिया, सैंड माफिया, अनगिनत ऐसे माफिया, इनका खुला खेल आज कर्नाटक में चल रहा है, नंगा नाच चल रहा है. ಪ್ರಧಾನಿ ನರೇಂದ್ರ ಮೋದಿ ಎಂಥದ್ದೊಂದು ಆರೋಪ ಮಾಡುತ್ತಲೇ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಜೈಲಿಗೆ ಹೋಗಿ ಬಂದ ಬಿಎಸ್ ಯಡಿಯೂರಪ್ಪ ಅವರನ್ನ ಪಕ್ಕದಲ್ಲಿ ಕೂರಿಸಿಕೊಂಡ ಮೋದಿ ಹೇಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರು ಅಂತ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಮೋದಿ ಮಾಡಿರೋ ಆರೋಪಕ್ಕೆ ಪುರಾವೆ ನೀಡಬೇಕು. ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ನಂಗಾನಾಚು ನಡೀತಿದೆ ಅಂದಿದ್ದು ರಾಜ್ಯಕ್ಕೆ ಮಾಡಿದ ಅವಮಾನ ಅಂತ ಗರಂ ಆಗಿದ್ದಾರೆ. ಯಾವ ರೀತಿ ಇವರು ನಮ್ಮನ್ನ ದೂಷಣೆ ಮಾಡ್ತಾರೆ ಮತ್ತು ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗ್ಬಿಟ್ಟಿದೆ ಅಂತ ಹೇಳಿ ಒಬ್ಬ ಪ್ರಧಾನಮಂತ್ರಿ
ರಾಜ್ಯದ ಬಗ್ಗೆ, ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ತಾರೆ, ನನಗೆ ಅರ್ಥ ಆಗ್ತಿಲ್ಲ. ಕರ್ನಾಟಕದಲ್ಲಿ ಕೊಲೆಗಳು ಬಲು ಸುಲಭ ಎಂದ ಮೋದಿ. ತಮ್ಮ 1 ಗಂಟೆಯ ಸುದೀರ್ಘ ಭಾಷಣದಲ್ಲಿ ಮೋದಿ ಕರ್ನಾಟಕ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸ್ತಾ ಇದ್ರೆ ರಾಜ್ಯ ಸರ್ಕಾರ ಕೊಲೆ ಸ್ನೇಹಿ ವಾತಾವರಣ ಸೃಷ್ಟಿಸಿದೆ ಎಂದಿದ್ದಾರೆ. हमारी सरकार एक कदम आगे बढ़ करके ईज ऑफ डूइंग बिजनेस के साथ साथ ईज ऑफ लिविंग की बात कर रही है, लेकिन कर्नाटक की कांग्रेस सरकार के रहते यहां ईज ऑफ डूइंग मर्डर की चर्चा होती है. ಮೋದಿಯ ಈ ಹೇಳಿಕೆಗೂ ಕಾಂಗ್ರೆಸ್ ಸಿಡಿದೆದ್ದಿದೆ. ಮೋದಿ ಹೇಳಿಕೆಗೆ ಪರಮೇಶ್ವರ್ ಹೇಗೆ ಟಾಂಗ್ ನೀಡಿದ್ದಾರೆ ನೀವೇ ನೋಡಿ. ಗೃಹ ಸಚಿವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ 23 ಕೇಸ್ನಲ್ಲಿ ಇರ್ತಕ್ಕಂಥದ್ದು ಕಮ್ಯುನಲ್ ಮರ್ಡರ್ಸ್ ಆಗಿರೋದು ಕೇವಲ 9 ಕೇಸು. 23 ಕೇಸ್ನಲ್ಲಿ 9 ಕೇಸ್ ಅಷ್ಟೇ ಆಗಿದೆ, ಮತ್ತು ಮಿಕ್ಕಿದ್ದೆಲ್ಲ ಬೇರೆ ಬೇರೆ ಕಾರಣಕ್ಕಾಗಿದೆ. 10% ಸರ್ಕಾರ ಎಂದು ಮೋದಿ ಆರೋಪ. ಪ್ರಧಾನಿ ಮೋದಿ ಇಂದು ರಾಜ್ಯ ಸರ್ಕಾರದ ವಿರುದ್ಧ ಅಕ್ಷರಶಃ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೇವಲ 10% ಸರ್ಕಾರ, ಇದರಿಂದ ರಾಜ್ಯದ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದಿದ್ದಾರೆ. बताया गया कि कर्नाटक की कांग्रेस सरकार की पहचान 10% सरकार. ಬೆಂಗಳೂರು ಅಕ್ರಮಗಳ ಅಡ್ಡೆ ಅಂದ್ರು ಪ್ರಧಾನಿ. ಪ್ರಿಯ ವೀಕ್ಷಕರೇ, ಬೆಂಗಳೂರು ಐಟಿ ಸಿಟಿ ಅಂತಾನೆ ಫೇಮಸ್. ಆದ್ರೆ ಇಂದು ಮೋದಿ ಬೆಂಗಳೂರನ್ನ ಅಕ್ರಮಗಳ ಅಡ್ಡೆ ಅಂತ ಕರೆದಿದ್ದಾರೆ. ಕಾಂಗ್ರೆಸ್ ಆಡಳಿತದಿಂದ ಬೆಂಗಳೂರಲ್ಲಿ ಸಾಕಷ್ಟು ಮಾಫಿಯಾಗಳು ನಡೀತಾ ಇವೆ ಅಂತ ಮೋದಿ ಆರೋಪಿಸಿದ್ದಾರೆ. ಪ್ರಧಾನಿ ಮೋದಿ ಈ ಆರೋಪಕ್ಕೆ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಭರ್ಜರಿಯಾಗಿ ಟಾಂಗ್ ನೀಡಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ಮೋದಿ ಸರ್ಕಾರ ಇಷ್ಟು ದಿನ ಏನು ಕಡ್ಲೆಪುರಿ ತಿಂತಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ 11.5% ಕ್ರೈಮ್ ಉತ್ತರ ಪ್ರದೇಶದಲ್ಲಿ ಆಗುತ್ತೆ. ಅಲ್ಲಿರ್ತಕ್ಕಂಥವರು ಬಿಜೆಪಿ ಮುಖ್ಯಮಂತ್ರಿ. ಆಮೇಲೆ ಮಧ್ಯಪ್ರದೇಶದಲ್ಲಿ ಆಗುತ್ತೆ, ಬಿಜೆಪಿ ಮುಖ್ಯಮಂತ್ರಿ ಇರೋದು. 3ನೇ ಸ್ಥಾನ ಮಹಾರಾಷ್ಟ್ರಕ್ಕೆ ಬರುತ್ತೆ, ಬಿಜೆಪಿ ಮುಖ್ಯಮಂತ್ರಿ ಇರೋದು. ಆಮೇಲೆ 4ನೇ ಸ್ಥಾನ ಬಿಹಾರಕ್ಕೆ ಬರುತ್ತೆ, ಅಲ್ಲಿರ್ತಕ್ಕಂಥವ್ರು ಬಿಜೆಪಿ ಸಮ್ಮಿಶ್ರ ಸರ್ಕಾರ. ಆಮೇಲೆ ವೆಸ್ಟ್ ಬೆಂಗಾಲ್ ಬರುತ್ತೆ, ಆಮೇಲೆ ಗುಜರಾತ್ ಬರುತ್ತೆ 7ನೇ ಸ್ಥಾನ ಏನು. ನಾವು ಕ್ರೈಮ್ ರೇಟ್ ಅಲ್ಲಿ ನಮ್ಮ ದೇಶದಲ್ಲಿ ನಾವು 10ನೇ ಸ್ಥಾನದಲ್ಲಿದ್ದೀವಿ. ಪ್ರಧಾನಿ ಮೋದಿ ಕಾಂಗ್ರೆಸ್ ಮುಕ್ತ ಕರ್ನಾಟಕದ ಕಹಳೆ ಮೊಳಗಿಸಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಮುಕ್ತವಾಗುವ ದಿನಗಳು ದೂರವಿಲ್ಲ ಎಂದಿದ್ದಾರೆ. कांग्रेस मुक्त कर्नाटक का सपना सच होने में अब बहुत समय नहीं बचा है. कांग्रेस मुक्त कर्नाटक का अर्थ है भ्रष्टाचार, भाई भतीजावाद, वंशवाद, बांटो और राज करो विभाजन की राजनीति, ये सारी सोच से कर्नाटक को मुक्त करना. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತಕ್ಕ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರೋಕೆ ಸಾಧ್ಯವೇ ಇಲ್ಲ ಎಂದಿದ್ದಾರೆ. ಕಾಂಗ್ರೆಸ್ ಮತ್ತೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕರ್ನಾಟಕದ ಜನ ತೀರ್ಮಾನ ಮಾಡಿದ್ದಾರೆ. ಮತ್ತೆ ನಾವೇ ಅಧಿಕಾರಕ್ಕೆ ಬರೋದು. ಮೋದಿ ಭಾಷಣದ ಮೇಲೆ ಉತ್ತರ ಕರ್ನಾಟಕದ ರೈತರು ಇಟ್ಟಿದ್ದ ಭರವಸೆ ಹುಸಿಯಾಗಿದೆ. ಮೋದಿ ಮಾತಿನ ಮಳೆ ಭೋರ್ಗರೆದ್ರೂ ನಮ್ಮ ರೈತರ ದಾಹ ಮುಂದುವರೆದಿದೆ. ಮೋದಿ ಭಾಷಣ ಬಿಜೆಪಿ ಕಾಂಗ್ರೆಸ್ ನಡುವೆ ಮತ್ತೊಂದು ಸುತ್ತಿನ ಮಾತಿನ ಯುದ್ಧ ಸೃಷ್ಟಿಸಿದೆ ಅಷ್ಟೇ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.